ಸಚಿವ ಜಾರಕಿಹೊಳಿಗೆ ಪ್ರಶ್ನೆ ಹಾಕಿದ ಬಲ್ಕೀಶ್ ಬಾನು ಈ ಕುರಿತ ಬಿಗ್ ಅಪ್ಡೇಟ್ ಬಂದಿದೆ, ಬನ್ನಿ ನೋಡೋಣ. ಬಾಣವರ ಶಿವಮೊಗ್ಗ ರಸ್ತೆ ಕಾಮಗಾರಿ ವಿಳಂಬ. ಈ ಬಗ್ಗೆ ಪರಿಷತ್ನಲ್ಲಿ ಬಲ್ಕೀಶ್ ಬಾನು ಮಾತನಾಡಿದ್ದಾರೆ. ಭದ್ರಾವತಿ ರಸ್ತೆ ಕಾಮಗಾರಿ ಬಗ್ಗೆನೂ ಚರ್ಚೆಯನ್ನ ಮಾಡಲಾಗಿದೆ. ರಸ್ತೆಯಲ್ಲಿರುವ ಮಣ್ಣು ಮಾರಿದ್ದಾರೆಂದು ಆರೋಪವನ್ನ ಮಾಡಲಾಗಿದೆ. ಸಚಿವ ಜಾರಕಿಹೊಳಿಗೆ ಬಲ್ಕೀಶ್ ಬಾನು ನೇರ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಾಣವರ ಶಿವಮೊಗ್ಗ ರಸ್ತೆ ಕಾಮಗಾರಿ ವಿಚಾರವಾಗಿ ಪರಿಷತ್ನಲ್ಲಿ ಸದಸ್ಯೆ ಬಲ್ಕೀಶ್ ಬಾನು ಧ್ವನಿ ಎತ್ತಿದ್ದಾರೆ. ಇನ್ನು ತರೀಕೆರೆ ಹಾಗೂ ಭದ್ರಾವತಿ ಸಂಚಾರ ರಸ್ತೆ ಕಾಮಗಾರಿಗೆ ಬೇಸತ್ತಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತ್ವರಿತಗತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಪೂರ್ಣಗೊಳಿಸಿ ಎಂದು ಆಗ್ರಹಿಸಿದ್ದಾರೆ. ಬಾಣವರಿಂದ ಶಿವಮೊಗ್ಗಕ್ಕೆ ಇರ್ತಕ್ಕಂಥ ರಸ್ತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಧ್ಯಕ್ಷೆ ಮಾತಾಡಬೇಕಂತ ಇದ್ದೀನಿ. ಮೊನ್ನೆ ಈ ಪ್ರಶ್ನೆ ಹಾಕೋಕ್ಕಿಂತ ಮುಂಚೆ ಒಂದು ಸಾರಿ ಈಗ ಈ ಹೆಚ್ಚು ಕಡಿಮೆ ಶಿವಮೊಗ್ಗದವರು ಚಿತ್ರದುರ್ಗದಲ್ಲೇ ಸುಮಾರು ಒಂದು 10-15 ವರ್ಷದಿಂದ ಓಡಾಡ್ತಾ ಇದ್ದಾರೆ ವಿನ ಈ ಕಡೆ ಬರೋದು ಮರ್ತೇ ಬಿಟ್ಟಿದ್ದಾರೆ. ಮಾನ್ಯ ಸಭಾಪತಿಯವರೇ, ಇದನ್ನು ನೋಡಬೇಕು, ಈ ಯಾವ ಹಂತಕ್ಕೆ ಬಂದಿದೆ ರಸ್ತೆ ಅಂತ. ನಾನು ಬೈ ರೋಡ್ ಬೆಂಗಳೂರಿಂದ ತುಮಕೂರು ಮೂಲಕನೇ ಹೋದೆ. ಇದು ಬಾಣವರ ತನಕ ಮಾತ್ರ ಈ ಕೆಲಸವನ್ನು ಮುಗಿಯೋ ಹಂತದಲ್ಲಿದೆ. 100% ಆಗಿದೆ ಅಂತ ಹೇಳ್ತಾರೆ, ಮುಗಿಯೋ ಹಂತದಲ್ಲಿದೆ. ಮಾನ್ಯ ಸಭಾಪತಿಯವರೇ, ಈ ಬಾಣವರಿಂದ ಶಿವಮೊಗ್ಗಕ್ಕೆ ಹೋಗುವ ರಸ್ತೆ ಅಂತೂ ದೇವರೇ ಕಾಪಾಡಬೇಕು, ಯಾವಾಗ ಮುಗಿಸ್ತಾರೋ ಏನೋ. ವಿಶೇಷವಾಗಿ ನಮ್ಮ ತರೀಕೆರೆ ಎಂಟ್ರ್ ಆದ ತಕ್ಷಣ ಅಲ್ಲಿಂದ ಆ ಸರ್ವಿಸ್ ರೋಡ್ ಅಂತ ಮಾಡಿರ್ತಕ್ಕಂಥ ಇದರಲ್ಲೆಲ್ಲ ಸಾರ್ವಜನಿಕರ ಮನೆ ಬಾಗಿಲಿಗೆ ಹೋಗ್ಬಿಟ್ಟಿದೆ ರೋಡ್ಸು. ಅವ್ರು ಏನಾದರೂ ಒಂದು ಕಲ್ಲೇನಾದರೂ ಹಾಕಕ್ಕೆ ಹೋದರೂ ಕೂಡ ಅವ್ರಿಗೂ ಕೂಡ ಸತಾಯಿಸ್ತಾ ಇದ್ದಾರೆ. ಹಾಗಾಗಿ ಇದು ಭಾಳ ವೇಗವಾಗಬೇಕು. ಆಮೇಲೆ ಭದ್ರಾವತಿ ಬೊಮ್ಮನಕಟ್ಟೆಯಿಂದ ಹಿಡಿದು ಇದು ಬೈಪಾಸಿಂದ ಹಿಡಿದು ಮಾಚೇನಹಳ್ಳಿ ಮೂಲಕ ಆ ರಸ್ತೆ ಅಂತೂ ಸರ್, ಮಾನ್ಯ ಸಭಾಪತಿಯವರೇ, ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರು ಮಾಡ್ತಾ ಇರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳಿದ್ದು ಕರೆಕ್ಟ್. ಅಲ್ಲಿ ಆಗದಿರ್ತಕ್ಕಂಥ ಮಣ್ಣು ಫುಲ್ ಮಣ್ಣು ಮಾರೋ ತನಕ ಆ ಕೆಲಸಕ್ಕೆ ಕಾಮಗಾರಿ ಶುರು ಮಾಡಿಲ್ಲ ಅವರು. ಎಷ್ಟು ಎಲ್ಲ ಮಣ್ಣನ್ನು ಮಾರ್ಕೊಂಡಿದ್ದಾರೆ ಅವರೇ. ಅದ್ರ ಜೊತೆಗೆ ರಸ್ತೆಯಲ್ಲಿರ್ತಕ್ಕಂಥ ಬಂಡೆಗಳು ಏನೇನು ಬರುತ್ತೆ ಅಲ್ಲಲ್ಲೇ ಹೊಡೆದು ಸಾರ್ವಜನಿಕ ಅಧ್ಯಕ್ಷರೇ, ಇದು ವಿಳಂಬ ಆಗಲಿಕ್ಕೆ ಈ ಭೂ ಸ್ವಾಧೀನ ಸಮಸ್ಯೆಯಿಂದ ಆಗಿದೆ. ಈಗ ಸುಮಾರು 4 ಪ್ಯಾಕೇಜಿನ 90ಕ್ಕಿಂತ ಹೆಚ್ಚಿಗೆ ನಮ್ಮ ಭೂಮಿಯನ್ನು ನಾವು ಸ್ವಾಧೀನಪಡಿಸಿಕೊಂಡಿದ್ದೇವೆ. ಮತ್ತು ಈಗಾಗಲೇ ಯಾವ ಕಾಲಮಿತಿಯಲ್ಲಿ ಅವರಿಗೆ ಪ್ಯಾಕೇಜ್ 1, 2, 3, 4 ಅವ್ರ ಡೇಟ್ ಕೂಡ ಕೊಟ್ಟಿದೆ. 26 ಇರ್ಬೋದು, ಕೊನೆಯದಾಗಿ 31 ಮಾರ್ಚ್ 27ಕ್ಕೆ ಇದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದು ನ್ಯಾಷನಲ್ ಹೈವೇ ಅವರು ಬರೋದ್ರಿಂದ ಅವ್ರ ಜೊತೆ ನಾವು ನಿರಂತರವಾಗಿ ಸಭೆ ಮಾಡ್ತಾಯಿದ್ವಿ. ಪ್ರತಿ ತಿಂಗಳು ಅವ್ರ ಜೊತೆ ಸಭೆ ಮಾಡಿ ಇದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಆದಷ್ಟು ಅವ್ರು ಕೊಟ್ಟಂಥ ಡೇಟ್ಗೆ ಸ್ಟಿಕಾಣ ಆಗಲಿಕ್ಕೆ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ. ಅಧ್ಯಕ್ಷರು, ಸಭಾಪತಿಯವರೇ, ಸಚಿವರು ಹೇಳಿದ್ದನ್ನು ಒಪ್ಕೊಳ್ತೀನಿ. 2018ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ರಸ್ತೆ ಎಲ್ಲೂ ಅಷ್ಟು ಪ್ರಾಬ್ಲಮ್ ಆಗ್ತಾ ಇದ್ರು. ತರೀಕೆರೆಯಿಂದ ಭದ್ರಾವತಿ ಜನರಿಗೆ ಮಾತ್ರ ಬಹಳ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈವನ್ ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್, ನೌಕರಿಗಳಿಗೆ ಹೋಗೋ ಸ್ಟೂಡೆಂಟ್ಸ್, ಆ ಮಾಚೇನಲ್ಲಿ ಡೈರಿ ಒಂದು ಮನುಷ್ಯನ ಹತ್ರ ಆಗದಿದ್ದಾರೆ. ಏನೇನು ಒಂದು 1% ಕೆಲಸನೂ ಕೂಡ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಈ ತಮ್ಮ ಮೂಲಕ ಸನ್ಮಾನ್ಯ ಸಚಿವರಿಗೆ ತಾವೇ ಬಂದು ಒಂದು ಇನ್ಸ್ಪೆಕ್ಷನ್ ಮಾಡ್ತಿರೋ ಏನೋ. ಈಗ ಅವ್ರು ಹೇಳ್ತಾರೆ ನಾವು ಲ್ಯಾಂಡ್ ಅಕ್ವಿಸಿಷನ್ಗೆ ನಮಗೆ ಲ್ಯಾಂಡ್ ಅಕ್ವಿಸಿಷನ್ಗೆ ಅಲ್ಲಿ ಸಾರ್ವಜನಿಕರ ಜೊತೆಗೆ ಸಂಪರ್ಕನೇ ಮಾಡಿಲ್ಲ. ಹಲವಾರು KDP ಮೀಟಿಂಗಲ್ಲಿ ನಾವು ಹೇಳಿದ್ದೀನಿ, ಸಾರ್ವಜನಿಕ ಪ್ರತಿನಿಧಿಯರ ಅವ್ರಿಗೆ ಕಳಿಸ್ಕೊಂಡ್ರಿ, ರೈತರಿಗೆ ಕೂರಿಸ್ಕೊಂಡ್ರಿ,
ನೀವು ಅಕ್ವಿಸಿಷನಿಗೆ ಪ್ರೊಸೆಸ್ ಮಾಡ್ಕೊಳ್ಳಿ ಬೇಗ ಅಂತ, ಅದನ್ನೂ ಮಾಡಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಕೆಲಸವನ್ನು ಇನ್ನೂ ಕೂಡ ಮಂದಗತಿಯಲ್ಲಿ ಹೋಗ್ತಾ ಇದೆ. ಆದಷ್ಟು ಬೇಗ ಇದನ್ನ ಕೆಲಸವನ್ನು ತ್ವರಿತವಾಗಿ ಮಾಡಬೇಕು ಅಂತ ಈ ಸಭೆ ಮೂಲಕ ತಮಗೆ ಕೇಳ್ಕೊಳ್ತೀವಿ. ಸನ್ಮಾನ್ಯ ಅಧ್ಯಕ್ಷೆ, ನಾವು ಅಧಿಕಾರ ವಹಿಸ್ಕೊಂಡ ಮೇಲೆ 30 ತಿಂಗಳಲ್ಲಿ ನಾವು ಬಂದಾಗೆ 42 ನ್ಯಾಷನಲ್ ಹೈವೇ ಪ್ರಾಜೆಕ್ಟನ್ನು ಸಮಸ್ಯೆ ಇದ್ರೆ ಇಲ್ಲಿವರೆಗೆ ಸುಮಾರು 6 ಮಾತ್ರ ಬಾಕಿ ಇದೆ ನಮ್ಮ ಇಲಾಖೆ ಮುಂದೆ. ಅದನ್ನು 6 ಕೂಡ ಒಂದು 3 ತಿಂಗಳಲ್ಲಿ ಬಗೆಹರಿಸಿ, ಇನ್ಕ್ಲೂಡಿಂಗ್ ಮೇಡಮ್ ಅವರು ಹೇಳಂಥ ನ್ಯಾಷನಲ್ ಹೈವೇ ಕೂಡ ಆದಷ್ಟು ಬೇಗ ನಾವು ಅದನ್ನು ಮುಕ್ತಿ ಮಾಡಲಿಕ್ಕೆ, ಅದು ಸಂಚಾರಕ್ಕೆ ಮುಕ್ತಿ ಮಾಡಲಿಕ್ಕೆ ಖಂಡಿತವಾಗಿ ನಮ್ಮ ಇಲಾಖೆ ನ್ಯಾಷನಲ್ ಹೈವೇ ಜೊತೆ ಸಹಕಾರ ಕೊಡ್ತಂತ ಭರವಸೆ ಕೊಡ್ತೀವಿ. ಶಿವಕುಮಾರ್ ನಿಮ್ಮದು 15 ಟೈಮ್ ಕೇಳ್ಯಾರ. ಆಮೇಲೆ ಗೋಪಿನಾಥ್ ನಿಮ್ಮದು ವರ್ಗಾವಣೆ ಆಗೈತಿ ಲಿಖಿತ ಮೂಲಕ. ಸಭಾನಾಯಕರೇ, ಲಿಖಿತ ಮೂಲಕ ಸಮೂಹ 3 ಲಿಖಿತ ಮೂಲಕ ಉತ್ತರಿಸುವ